ದರ್ಶನ್ ಎಲ್ರನ್ನು ಕರ್ಕೊಂಡು ಹೋಗಿ ವಿಡಿಯೋಸ್ ಮಾಡಿಸಿದ್ದು. ಆ ವಿಡಿಯೋ ಮಾಡಾದ್ಮೇಲೆ ಮತ್ತೆ ಅವ್ರು ಯಾರೋ ಕಿಪ್ಪಿ ಯಾರೋ ಅವ್ರಿಗೂ ನಿಮ್ಗೂ ಏನೋ ಫ್ರೆಂಡ್ಶಿಪ್ ಇಲ್ಲ, ಬಾಂಡಿಂಗ್ ಇಲ್ಲ. ಈಗ ಈ ಒಂದು ಟೈಮ್ ನಲ್ಲಿ ನಿನ್ನ ಖಾಸಗಿ ವಿಡಿಯೋ ಒಂದಾಗಿದೆ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಅದರಿಂದ ನನಗ್ ಭಯ ಆಗ್ತಿದೆ, ಅವ್ರಿಗೆ ಯಾವಾಗ ಮಾಡ್ಕೊಂಡ್ರು ಎಲ್ಲಿ ಮಾಡ್ಕೊಂಡ್ರು ಅದ್ ನನಗ್ ಗೊತ್ತಿಲ್ಲ ಅನ್ನೋದಿದೆ. ಅದು ಯಾವಾಗಾಯ್ತು, ಹೇಗಾಯ್ತು, ಅದರಿಂದ ಎಷ್ಟು ಭಯ ಇದೆ ನಿನಗೆ? ನಂಗೆ ತುಂಬಾ ಭಯ ಇದೆ. ಯಾಕೆಂದ್ರೆ ನನ್ಗೆ ಇವಾಗ ನಮ್ಮಮ್ಮ ಸಿಂಗಲ್ ಪ್ಯಾರೆಂಟ್ಸು. ನನ್ಗೆ ಭಯ ಅನ್ನೋಕ್ಕಿಂತ ನಮ್ಮಮ್ಮನ ಭಯ. ಯಾಕೆಂದ್ರೆ ಇವಾಗ ಅವ್ರು ತುಂಬಾ ಸೂಕ್ಷ್ಮ ಇದ್ದಾನೆ, ಎಲ್ಲ ಪರ್ಸನಲ್ ಆಗಿ ನೋಡಿದ್ದಾರೆ. ನಮ್ಮಮ್ಮ ನನ್ನ ವಿಷಯಕ್ಕೆ ತಡ್ಕೊಳಲ್ಲ, ನನ್ನ ಹತ್ರನೇ ಅವ್ರು ತಡ್ಕೊಳಲ್ಲ. ಸೊ ಆ ಥರ ಇದ್ದಾಗ ನನ್ನ ಖಾಸಗಿ ವಿಡಿಯೋ, ಫಸ್ಟ್ ಆಫ್ ಆಲ್ ನನ್ನ ಖಾಸಗಿ ವಿಡಿಯೋ ತೆಗಿಯೋ ರೈಸೇ ಇಲ್ಲ ಯಾರಿಗೆ ಆದರೆ, ಅದು ಎಂಥವ್ರೇ ಆದರೂ ತೆಗಿಯೋಕೆ ರೈಸ್ ಇಲ್ಲ. ಯಾಕಂದ್ರೆ ತೆಗೋಕ್ಕಿಂತ ಮುಂಚೆ ಅವ್ರ ತಾಯಿನ ಯೋಚನೆ ಮಾಡಬೇಕು. ಹಿಂಗೆ ತೆಗೆದ್ಬಿಟ್ಟು ಇವಾಗ ಹಾಕ್ಬಿಟ್ರೆ ನನ್ನ ಮಾನ ಮರಿ ಏನಾಗಲ್ಲ. ಆಲ್ರೆಡಿ ನನ್ನ ವಲ್ಗರ್ ಲ್ಯಾಂಗ್ವೇಜ್ ಬೈದ್ಬಿಟ್ಟು ನನ್ನ ಮಾನ ಮರಿ ಕಂಪ್ಲೀಟಾಗಿ ತೆಗ್ದವ್ರೆ. ಇವಾಗ ಜನ ಉಗಿತವ್ರೆ, ಯಾರಿಗೆ ನನಗೂ ಉಗಿತವ್ರೆ. ತಪ್ಪು ಮಾಡಿದ್ದು ಇವರು, ಅನ್ಭವಿಸ್ತಾ ಇರೋದು ನಾನು. ಈ ಥರ ಒಂದು ವೀಡಿಯೋಗಳನ್ನ ಇಟ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟು ನನಗೆ ಒಂಥರ ಟೆನ್ಷನ್ ಜಾಸ್ತಿ ಆಗಿದೆ. ಯಾಕೆಂದರೆ ಎಲ್ಲದು ಬಿಟ್ಬಿಟ್ರೆ ನನ್ನ ಮಾನ ಮರಿ ಎಲ್ಲಿಗೆ ಹೋಗೋಣ? ನಮ್ಮ ಫ್ಯಾಮಿಲಿ ನೋಡ್ತಾರೆ, ಇವಾಗ ನನ್ನ ಫ್ಯಾಮಿಲಿ ನೋಡ್ತಾರೆ. ಇದು ತುಂಬ ತಪ್ಪಿದೆ. ಫಸ್ಟ್ ಆಫ್ ಆಲ್ ಅವ್ನ ಫ್ರೆಂಡು ಅನ್ನೋನು ಒಂದು ಪ್ರಜ್ಞೆ ಇಲ್ವಾ? ಅವನು ಒಂದು ಹೆಣ್ಣು ಜೊತೆ ತಾನೆ ಅವನು ಹುಟ್ಟಿರೋದು. ಅವ್ರ ಅಕ್ಕ ತಂಗಿಗೂ ಇದೇ ಥರ ಆ ವಿಡಿಯೋ ಇದೆ, ಈ ವಿಡಿಯೋ ಇದೆ ಅಂತೆಲ್ಲ ಹೇಳಿದ್ರೆ ನಿಜವಾಗ್ಲೂ ಫ್ರೆಂಡ್ ಆಗಿರೋನು ಅದೆಲ್ಲ ಮುಚ್ಚಾಕ್ತಾನೆ. ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಆಚೆ ಅವ್ಳು ಎಂಥವಳೇ ಆಗಲಿ, ಅವ್ಳು ಬೇಡ ಅಂತ ಬಿಟ್ಮೇಲೆ ಯಾರು ಅವ್ರ ವೀಡಿಯೋಸ್ನ ಏನು ಕೂಡ ಇವಾಗ ಪೊಲೀಸ್ ಸ್ಟೇಷನ್ನಲ್ಲೂ ಪೊಲೀಸರ ಕರ್ತವ್ಯ ಮಾಡಿದ್ದಾರೆ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಅವ್ರಿಗೆ ಭಯನೇ ಇಲ್ಲ ಪೊಲೀಸ್ ಮೇಲೆ. ಪೊಲೀಸ್ ಹೇಳಿದ್ದಾರೆ ಅವ್ರ ಸುದ್ದಿಗೆ ಅವಳು ಬರಬಾರ್ದು, ನೀನು ಬರಬಾರ್ದು ಅಂತ ಹಂಗೆಲ್ಲ ಬರ್ಕೊಟ್ಟು ಅಲ್ಲೆಲ್ಲ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ. ಗೋರ್ದರ್ಶು ಅಂತ ವೀಡಿಯೋನೇ ಡಿಲೀಟ್ ಮಾಡಿ ರೆಡಿ ಇಲ್ಲ. ರೀಸೆಂಟ್ ವೀಡಿಯೋಗಳು ನಂದು ಇದು ಹೋಗುತ್ತೆ, ನನ್ನ ಅಕೌಂಟ್ ಹೋಗುತ್ತೆ, ಅದು ಹೆಂಗೆ ಹೋಗ್ಬಿಡುತ್ತೆ? ಟ್ಯಾಲೆಂಟ್ ಇದ್ರೆ ಮತ್ತೆ ಬರ್ತಾರೆ. ಅದು ಹೆಂಗೋ ಅವ್ರು ಹೇಳ್ತಾರೆ ನನ್ನ ವಿಡಿಯೋನ ನನ್ನ ಅಕೌಂಟ್ನ ಡಿಲೀಟ್ ಮಾಡಿ. ನನ್ನ ಅಕೌಂಟಲ್ಲಿ ಅವ್ರದ್ದೇನು ಇಲ್ಲ, ಅಲ್ಲಿ ಇದ್ರೆ ಡಿಲೀಟ್ ಮಾಡ್ಬೋದು, ಏನೂ ಇಲ್ಲ ಅಲ್ಲ ಅಂಥದ್ದು. ಕೃಷ್ಣ ಅವರೇ, ಇದೆಲ್ಲ ನಿಮಗೆ ಗೊತ್ತಿದೆಯಾ? ಈ ರೀತಿಯಾಗಿ ಗೊತ್ತಿತ್ತು. ಆದರೆ ಏನಂದ್ರೆ ಅವ್ರದ್ದು ಪೊಲೀಸವ್ರ ಇಂಟೆನ್ಷನ್ ಏನಿದ್ದು ಇದನ್ನ ಬೇಗ ಕಾಂಪ್ರಮೈಸ್ ಮಾಡಿ ಕಳಿಸ್ಬಿಡೋಣ. ಅವ್ರಿಗೆ ಇವ್ರದ್ದು ಪರ್ಸ್ನಲಿ ಈ ಥರ ನ್ಯೂಡ್ ವಿಡಿಯೋ ಇಟ್ಕೊಂಡಿದ್ದಾರೆ ಅದೆಲ್ಲ ಗೊತ್ತಿಲ್ಲ. ಪ್ರಾಪರಾಗಿ ನಾವು ಹೇಳಿದ್ದೀವಿ. ಅದೇ ಇವ್ರು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಏನು ಮಾಡಿದ್ರು, ಪೊಲೀಸವರು ಹೇಳಿದ್ರು, ಈ ಥರ ವಾರ್ನ್ ಮಾಡಿದ್ರು, ನಿಮ್ಗೆ ಹಿಂಗೆಲ್ಲ ಮಾಡಬಾರ್ದು, ಹೆಣ್ಮಕ್ಳಿಗೆ ಹಿಂಗೆಲ್ಲ ಬೈಬಾರ್ದು. ಅವ್ರದ್ದು ಏನು ಕರ್ತವ್ಯ ಇದೆಯೋ ಅದು ಮಾಡಿದ್ರು. ನಮ್ಮ ಮುಂದೆನೇ ಎಲ್ಲ ಡಿಲೀಟ್ ಮಾಡಿಸಿದ್ರು, ನಮ್ಮ ಮುಂದೆನೇ ಪ್ರತಿಯೊಂದು ಡಿಲೀಟ್ ಮಾಡಿಸಿದ್ರು. ಅವ್ನು ದರ್ಶನ್ದು ಡಿಲೀಟ್ ಮಾಡಿಸಿದ್ರು, ಮುತ್ತುದು ಡಿಲೀಟ್ ಮಾಡಿಸಿದ್ರು. ಬಟ್ ಅದೇ ನಾವು ನಮ್ಗೊಂಥರ ಸಮಾಧಾನ ಆಯಿತು, ಇಷ್ಟೆಲ್ಲ ಆಯ್ತಲ್ಲ ಬಿಡು, ಡಿಲೀಟ್ ಮಾಡೋರೆ. ಇವಾಗ ಇವ್ರು ಲವ್ವರ್ ಅಲ್ಲ ಅಂದಮೇಲೆ ಏನಕ್ಕೆ ಇಟ್ಕೋಬೇಕು ಇವ್ರ ವಿಡಿಯೋಸು? ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.